ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನ ಪವರ್ ಸೆಂಟರ್ ಆಗಿ ಬದಲಾಗಿದೆ ಖರ್ಗೆ ಅವರ ನಿವಾಸ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಎಲ್ಲಾ ನಾಯಕರು ಕೂಡ ದೌಡಾಯಿಸುವಂತಹ ಮುನ್ಸೂಚನೆ ಈಗ ಸದ್ಯಕ್ಕೆ ನಿಮಗೆ ನಾವು ಕೊಡ್ತಾ ಇರುವಂತಹ ಮಾಹಿತಿ. ಪವರ್ ಹೌಸ್ ಆಗಿದೆ, ಪವರ್ ಸೆಂಟರ್ ಆಗಿದೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ಎಐಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಒಂದೊಂದು ಚಟುವಟಿಕೆಗಳಾಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರು ಸದ್ಯಕ್ಕೆ ನ್ಯೂಟ್ರಲ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ನ್ಯೂಟ್ರಲ್, ನಾವು ಯಾವ ಬಣದಲ್ಲೂ ಇಲ್ಲಪ್ಪ, ಏನಾದರೂ ಸರಿ, ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ನಾವು ಇದ್ದೀವಿ ಅಂತಹ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಈಶ್ವರ್ ಖಂಡ್ರೆ ಏನು ಹೇಳ್ತಾರೆ, ಯಾವ ರೀತಿ ಅಭಿಪ್ರಾಯಗಳನ್ನು ಕೊಡ್ತಾರೆ ಕಲೆಕ್ಟಿವ್ ಆಗಿ ಅನ್ನೋದನ್ನ ನೋಡಬೇಕಾಗತ್ತೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಿಎಂ ಕೂಡ ಭೇಟಿ ಕೊಡ್ತಾರೆ. DCM ಬಂದರೂ ಆಶ್ಚರ್ಯ ಇಲ್ಲ, ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಯಾವ್ದು ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸ. ಈಗ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನೇನೆಲ್ಲ ಆಗ್ತಾ ಇದೆ, ಅಭಿಪ್ರಾಯ ಸಂಗ್ರಹಿಸುವ ಮತ್ತು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನ ಪ್ಯಾರಲಲ್ ಆಗಿ ಹೇಗೆ ನಡೀತಾ ಇದೆ, ನಡೆಯೋ ಸಾಧ್ಯತೆ ಇದೆ ಅಂತ ಸುಕೇಶ್. ಮಮತಾ, ಸಹಜವಾಗಿ ಯಾಕಂದರೆ ಈಗ ಕೇಂದ್ರ ಸ್ಥಾನ ಆಗಿರುವಂಥದ್ದು ಸದಾಶಿವನಗರದಲ್ಲಿರುವಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಅದು ಎಷ್ಟೊತ್ತಿಗೆ ಅನ್ನುವಂಥ ಕುತೂಹಲ, ಆ ಭೇಟಿಯ ಸಂದರ್ಭದಲ್ಲಿ ಆಗಬಹುದಾದಂಥ ಮಾತುಗಳೇನು, ಆನಂತರದ ಬೆಳವಣಿಗೆಗಳೇನು, ಅಥವಾ ದೆಹಲಿಗೆ ಶಿಫ್ಟ್ ಆಗುತ್ತಾ, ಹೀಗೆ ಈ ಮಧ್ಯದಲ್ಲಿ ಸಚಿವರುಗಳು ಅಥವಾ ಬೇರೆ ನಾಯಕರುಗಳು ಕೂಡ ಆಗಾಗ ಭೇಟಿ ಕೊಡ್ತಾ ಇರುವಂಥದ್ದು. ಯಾಕಂದರೆ ಸಹಜ ಕುತೂಹಲ ಇದು. ಯಾಕಂದರೆ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಬಿಗಿಪಟ್ಟು ಬೇಕೇ ಬೇಕು ಅನ್ನುವಂಥದ್ದು DCM DK ಶಿವಕುಮಾರ್ ವಾದ. ಆದರೆ 5 ವರ್ಷದ ಅವಧಿ ಇದೆ ಅನ್ನುವಂಥದ್ದು CM ಸಿದ್ದರಾಮಯ್ಯ ಅವರ ವಾದ ಇದ್ದಂತೆ ಕಾಣಿಸ್ತಾ ಇದೆ. ಇಬ್ಬರ ವಾದದ ನಡುವೆ ಪಕ್ಷ ಮತ್ತು ಸರ್ಕಾರದ ಇಮೇಜನ್ನು ಉಳಿಸಿಕೊಂಡು ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಸಹಜವಾಗಿ ಹೈಕಮಾಂಡ್ ಮೇಲಿದೆ. ಮತ್ತು ಹೈಕಮಾಂಡ್ನ ಬಹಳ ಮುಖ್ಯವಾದ ಭಾಗವಾಗಿ AICC ಅಧ್ಯಕ್ಷರಿರೋದ್ರಿಂದ, ಅವರು ರಾಜ್ಯದವರೇ ಆಗಿರೋದ್ರಿಂದ ಸಹಜವಾದ ಕುತೂಹಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೆಲ್ಲವನ್ನು ಹೇಗೆ ಸರಿಪಡಿಸ್ತಾರೆ, ಯಾವ ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಗಬಹುದಂಥ ಭೇಟಿಗೆ ಮುಂಚಿತವಾಗಿ ಕೆಲವು ಸಚಿವರುಗಳು, ನಾಯಕರುಗಳು ಕೂಡ ಸಹಜವಾಗಿ AICC ಅಧ್ಯಕ್ಷನ ಭೇಟಿ ಆಗ್ತಾ ಇದ್ದಾರೆ. ಆ ಭೇಟಿ ಸಂದರ್ಭದಲ್ಲಿ ಒಂದೇನಾದರೂ ಹಿಂಟ್ ಸಿಗುತ್ತಾ ಅನ್ನುವಂಥ ಲೆಕ್ಕಾಚಾರದ ಮಾತುಕತೆಗಳು ಇದ್ದೇ ಇರ್ತವೆ. ಅದನ್ನು ಹೊರತುಪಡಿಸಿ ಹೇಳೋದಾದರೂ ಕೂಡ ಇವರಿಬ್ಬರು ಹೋದ ನಂತರದಲ್ಲಿ ಬರಬಹುದಾದ ಒಂದು ಸ್ಪಷ್ಟವಾದ ಚಿತ್ರಣ ಏನು, ಆ ನಂತರದ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಗುತ್ತಾ, ಈ ಎಲ್ಲ ಕುತೂಹಲವನ್ನು ಕೂಡ ಪವರ್ ಸೆಂಟರ್ ಆಗಿರುವಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಇದುವರೆಗೂ ಕಾಯ್ದಿರಿಸಿಕೊಂಡಂತೆ ಕಾಣಿಸ್ತಾ ಇದೆ. ಮಮತಾ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ನೋಡಿ, ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಸೆಕೆಂಡ್ ಆದ್ಯತೆ ಹೈಕಮಾಂಡ್ಗೆ, ಸರ್ಕಾರ ಉಳಿಸ್ಕೊಳ್ಳೋದು ಫಸ್ಟ್ ಆದ್ಯತೆ. ಏನಕ್ಕೆ ಅಂದರೆ 50ರಿಂದ 60 ಶಾಸಕರ ಬೆಂಬಲ ಯಾರಿಗೆ ಹೋಗುತ್ತೆ, ಯಾರ ಹತ್ರನೇ ಉಳ್ಕೊಳ್ಳುತ್ತೆ ಅನ್ನೋದು ವೆರಿ ಕ್ರೂಷಿಯಲ್ ಆಗುತ್ತೆ. ಸೊ ಅಧಿಕಾರ ಹಂಚಿಕೆ ವಿಲ್ ಆಲ್ವೇಸ್ ಬಿ ಎ ಸೆಕೆಂಡ್ ಪ್ರಯಾರಿಟಿ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಮದ್ದರಿತಾರ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಅವರು ನಡೆಸಲಿಕ್ಕಿದ್ದಾರೆ. CM ಮತ್ತು DCM ಇಬ್ಬರಿಗೂ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ರವಾನೆ ಮಾಡಲಿಕ್ಕಿದ್ದಾರೆ. ತಿಂಗಳಾಂತ್ಯಕ್ಕೆ ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆನ ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ರಾಜಕೀಯದ ಬೆಳವಣಿಗೆ ಏನಾಗತ್ತೆ ಅಂತ ಹೈಕಮಾಂಡ್ಗೆ ಒಂದು ಆತಂಕ ಇದೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತ್ರ ಮದ್ದರಿಯೋದಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಪರಿವಾರದ ಇಂಟರ್ವೆನ್ಷನ್ ಬೇಕೇ ಬೇಕಾಗತ್ತೆ. ಇಂಥ ಟೈಮ್ನಲ್ಲಿ ಅವರು ಯಾರ ಪರವಾಗಿ ಇಂಟರ್ವೀನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಯಾವುದೇ ರಾಜ್ಯದಲ್ಲಿ ಸಮಸ್ಯೆ ಆದಾಗ ಅದೇ ರಾಜ್ಯದಲ್ಲಿ ಕೂತ್ಕೊಂಡು ಬಗೆಹರಿಸಿರುವಂತಹ ಇತಿಹಾಸ ನಮಗಂತೂ ಸಿಗಲ್ಲ, ವೆರಿ ರೇರ್. ಹಾಗೆ ಇದೇ ರಾಜ್ಯಕ್ಕೆ ಹೋಗಿ ಇಲ್ಲೇ ಸೊಲ್ಯೂಷನ್ ತೊಗೊಂಡು ಅಲ್ಲೇ ಘೋಷಣೆ ಮಾಡಿರೋದು ವೆರಿ ರೇರ್ ನಾವು ಹುಡುಕಿದಾಗ ಪೊಲಿಟಿಕಲಿ. ಬಟ್ ಇಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ತಿಳಿಗೊಳಿಸೋ ಪ್ರಯತ್ನ, ಸ್ಪೀಡ್ ಬ್ರೇಕರ್ ಹಾಕೋ ಕೆಲಸ ದೆಹಲಿಯಲ್ಲಿ ಆಗಿದ್ದಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಹೈಕಮಾಂಡ್ನಿಂದ ಯಾರೇ ಬಂದರೂ ಕೂಡ, ಹೈಕಮಾಂಡ್ನ ಪ್ರತಿನಿಧಿ ಆಗಿರ್ಬೋದು ಅಥವಾ ಅಧ್ಯಕ್ಷರೇ ಬಂದು ಕೂತ್ರು, ಯಾವ ರಾಜ್ಯದಲ್ಲಿ ಸಮಸ್ಯೆ ಇದೆ ಅದೇ ರಾಜ್ಯದಲ್ಲಿ ಸೊಲ್ಯೂಷನ್ ಹುಡುಕಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಅನಿಸುತ್ತೆ. ಸುಕೇಶ್, ಏನಾಗುತ್ತೆ ಇವತ್ತು? ಕೇವಲ ಅಭಿಪ್ರಾಯ ಸಂಗ್ರಹಕ್ಕೆ ಮಾತ್ರ ಹಾಗಾದರೆ ಸೀಮಿತ ಆಗುತ್ತಾ ಸಭೆಗಳು? ಬಹುತೇಕ ಅದೇ ರೀತಿ ಆಗುವಂಥದ್ದು. ಮತ್ತು ರಾಜ್ಯದಲ್ಲಿ ಹೋಗಿ ಸಹಜವಾಗಿ ಆ ರೀತಿ ಪರಿಹಾರ ಕಂಡಂತೆ ಸೂತ್ರ ಕಡಿಮೆನೇ. ಮತ್ತು ಏನೇ ಚರ್ಚೆಗಳಿದ್ದಾಗ ಹೋಗಬಹುದು, ವೀಕ್ಷಕರಾಗಿ ಬಂದಿರ್ಬೋದು, ಚರ್ಚೆಗಳನ್ನ ಮಾಡಿರ್ಬೋದು. ಅಂತಿಮವಾಗಿ ದೆಹಲಿಯಲ್ಲಿ ಜನಪಥಲ್ಲೇ ಅದು ತೀರ್ಮಾನ ಆದಂಥ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಆದರೆ AICC ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಸಹಜವಾಗಿ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಈ ಎಲ್ಲ ಚರ್ಚೆಗಳಿಗೆ ಅದು ವೇದಿಕೆ. ಆದರೆ
ಒಂದು ಹಂತಕ್ಕೆ ಇಲ್ಲಿ ಸಮಾಧಾನ ಪಡಿಸುವಂಥ ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸುವಂಥ ಕೆಲಸ ಈ ಬಾರಿ ರಾಜ್ಯದಲ್ಲಿ ಆಗ್ಬೋದಾ ಅನ್ನುವಂಥ ಕುತೂಹಲ ಅದು. ಹಾಗೇನಾದರೂ ಸಮಾಧಾನ ಆಗಲಿಲ್ಲ ಇಬ್ಬರು ಅಥವಾ ಒಂದೇ ತೀರ್ಮಾನಕ್ಕೆ ಬರಲು ಯಶಸ್ವಿ ಆಗಲಿಲ್ಲ ಅಂದರೆ ಸಹಜವಾಗಿ ಅದು ಮತ್ತು 10 ಜನಪತ್ಗೆ ದೆಹಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಮಾತುಕತೆಗಳು ಅಥವಾ ಭೇಟಿಗಳು ಒಂದು ಹಂತಕ್ಕೆ CM ಮತ್ತು DCM ಇಬ್ಬರನ್ನು ಸಮಾಧಾನ ಪಡಿಸುವ ಹಂತಕ್ಕೆ ಬಂತು ಅಂದರೆ ಒಂದು ಕ್ಲೈಮ್ಯಾಕ್ಸನ್ನು ದೆಹಲಿಯಲ್ಲಂತೂ ಇಟ್ಕೊಳ್ತಾರೆ. ಹಾಗಾಗಿ ಬಹುತೇಕ ಅಂತಿಮ ಎಲ್ಲ ತೀರ್ಮಾನವು ದೆಹಲಿಯಲ್ಲಿ ಆಗುವಂಥದ್ದು. ಆದರೆ ಇಲ್ಲಿ ಜಟಾಪಟಿ ಅಥವಾ ಮತ್ತೊಂದು ಬೆಳವಣಿಗೆ ಅಥವಾ ಇಲ್ಲೇನೋ ನಡೀತಾ ಇದೆ ಅನ್ನುವಂಥದ್ದು ಸರ್ಕಾರ ಮತ್ತು ಪಕ್ಷವು ಕೂಡ ಮುಜುಗರಕ್ಕೊಳಗಾಗುವಂಥದ್ದು, ಈ ರೀತಿಯ ಬೆಳವಣಿಗೆ ಆಗದ ರೀತಿಯಲ್ಲಿ ತಾತ್ಕಾಲಿಕವಾದ ಒಂದು ಸ್ಟೇಯನ್ನು ತರಬೇಕಲ್ಲ, ಆ ಪ್ರಯತ್ನಕ್ಕೆ ಬಹುಶಃ AICC ಅಧ್ಯಕ್ಷರು ಮುಂದಾಗುವಂಥ ಸಾಧ್ಯತೆ ಇರುವಂಥದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಹೊಸ ಫಾರ್ಮುಲಾವನ್ನ ಸೃಷ್ಟಿ ಮಾಡೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಇದೆಯಾ, ಅಥವಾ ಹಳೆ ಫಾರ್ಮುಲಾ ನಾವೇನು ಡಿಸೈಡ್ ಮಾಡ್ಕೊಂಡಿದ್ವಿ ಅದು ನೋಡೋಣ, ಇನ್ನೊಂದು 4-5 ತಿಂಗಳು ಏನೂ ಮಾಡಬೇಡಿ, ಟಚ್ ಮಾಡಲ್ಲ ಅನ್ನೋ ರೀತಿನಲ್ಲಿ ಏನಾದರೂ ಮೆಸೇಜನ್ನು ಕೊಟ್ಟು ಕಳಿಸ್ತಾರೆ? ಆಮೇಲೆ ಹೈಕಮಾಂಡ್ನಿಂದ ಹೊತ್ತು ತಂದಿರುವಂತಹ ಮೆಸೇಜು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಪಾಸ್ ಆನ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಅಂಥದ್ದೇನಾದರೂ ಸಾಧ್ಯತೆಗಳಿದೆಯಾ ಅಂತ ಒಂದು. ಎರಡನೇದು, ಇಲ್ಲ ನಾವು ಒಂದು ಹೊಸ ಫಾರ್ಮುಲಾಗೆ ಬರೋಣ ಅಂತ ಏನಾದರೂ ಯೋಚನೆ ಮಾಡಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್.